ವಿಮಾನ ಬೀಳ್ತಾ ಇದ್ದಂತೆ ಭೂಕಂಪ ಆದಂತ ರೀತಿಯಾದಂತ ಅನುಭವ. ಇವಾಗ ಹೇಳ್ತಾ ಇದ್ರಿ ಮಧುಶ್ರೀ, ಅಂದ್ರೆ 58,000 ಲೀಟರ್ ವೈಟ್ ಫ್ಯೂಯಲ್ ಇತ್ತು ಅಥವಾ ವೈಟ್ ಪೆಟ್ರೋಲ್ ಇತ್ತು ಅಂತ ಅಂದ್ರೆ, ಆಮೇಲೆ ಈ ಮಾಮೂಲಿ ಪೆಟ್ರೋಲ್ಗಿಂತ ವೈಟ್ ಪೆಟ್ರೋಲ್ ಏನಿದೆಯಲ್ಲ ಅದು ಬಹಳ ಫ್ಲೇಮೇಬಲ್, ಅದು ಬಹಳ ಕ್ವಿಕ್ ಆಗಿ ಬೆಂಕಿ ಅದಕ್ಕೆ ತಾಕೋದು, ಅದ್ರ ಶಾಖ ಉತ್ಪತ್ತಿ ಆಗೋದು ಇದೆಲ್ಲ ಬಹಳ ಜಾಸ್ತಿ. ಅಂಥದ್ರಲ್ಲಿ 58,000 ಲೀಟರ್, ನಾನು ಅದೇ ಹೇಳ್ತಾ ಇದ್ನಲ್ಲ, ಕೇವಲ ಒಂದು 50 ಲೀಟರ್ ಇರುವಂತ ಯಾವುದೋ ಒಂದು 4 ವೀಲರ್ ಬೆಂಕಿ ಹೊತ್ಕೊಂಡು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಅದೆಷ್ಟು ಭಯಾನಕವಾಗಿರುತ್ತೆ ನಮಗೆ ಕೇಳೋಕೆ. ಅದಕ್ಕಿಂತ 1000 ಪಟ್ಟು ಹೆಚ್ಚು 58,000 ಲೀಟರ್ ಅಂತ ಅಂದ್ರೆ ನಾವು ಅದನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ. 50 ಮೀಟರ್ಗಿಂತ ಹೆಚ್ಚಿನ ಕಡೆ ದೂರದಲ್ಲಿ ಮೃತದೇಹಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಆ ಪ್ರದೇಶದಲ್ಲಿ ಹಲವು ಕಡೆ ಬೆಂಕಿ ಹೊತ್ತು ಉರಿತಾ ಇದೆ. ಇದೆಲ್ಲ ಬಹಳ ದುರಂತ ಯಾವ ಮಟ್ಟಿಗಾಗಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ನುಡಿತಾ ಇವೆ. ಗಮನಿಸ್ತಾ ಇದ್ದೀರಿ, ನಿಜಕ್ಕೂ ಕೂಡ ಈ ದುರಂತದ ಭೀಕರತೆಯಿಂದಾಗಿ ಇನ್ನೂ ಏನೇನು ಆಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಸಾವಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಗಣನೀಯವಾದ ಏರಿಕೆ ಆಗುತ್ತೆ. ಇದುವರೆಗೂ ಕೂಡ ಇಷ್ಟೇ ಸಾವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಗಮನಿಸ್ತಾ ಇರಬಹುದು ನೀವು, ಬೆಂಕಿ ಇನ್ನೂ ಕೂಡ ಹೊತ್ತಿ ಉರಿತಾ ಇದೆ. ಇನ್ನೂ ಕೂಡ ಬೆಂಕಿಯ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ ವಿನಃ ಕಮ್ಮಿ ಆಗ್ತಾ ಇಲ್ಲ. ಒಂದು ಕಡೆ ಬೆಂಕಿಯನ್ನ ನಂದಿಸ್ಕೊಂಡು ರಕ್ಷಣಾ ಸಿಬ್ಬಂದಿ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಆ ಬಿಡಿ ಭಾಗಗಳು ಅಥವಾ ಬೆಂಕಿಯ ಶಾಖ ಇದೆಯಲ್ಲ ಅದು ಬೇರೆ ಬೇರೆ ಪ್ರದೇಶಗಳಿಗೆ ಟಚ್ ಆಗಿ ಮತ್ತೆ ಬೆಂಕಿ ಹೊತ್ಕೊಳ್ತಾನೆ ಇದೆ. नहीं वो अकेले थे। वो अकेले ही थे क्या? क्या नाम बताया उनका? महेश्वरी भाविक। भाविक महेश्वरी। तो तो अभी यहाँ पर हॉस्पिटल की तरफ से कुछ और आपको बताया जा रहा है एडिशनल इन्फॉर्मेशन, कितनी देर वेट करने के लिए यहाँ पर बोला गया है? आई डोंट नो मैम, हमें कुछ नहीं बोला, हमें यहाँ जी तो निशान, जिस तरह से आप देख रहे हैं परिवार काफी इस वक्त दुख में है। अभी तक उनको ये भी क्लैरिटी नहीं है कि उनको क्या उनकी मौत कुछ अभी कोई अंदाजा नहीं लग रहा है। ये ऐसी खबरें चल रही है रूपानी साहब थे, ऐसा कुछ नहीं, आपको अभी पता है? ऐसा कुछ पता नहीं है कि क्या है। मैडम हालात कैसे, रेसिडेंशियल इलाका था क्या ये? डॉक्टरों का रेसिडेंशियल इलाका था, उनका फ्लैट था। पर ये कितने बजे हुआ कुछ बस 2-2:30 के बीच। कुछ अंदाजा? मुझे तो कुछ पता ही नहीं। जैसा मुझे पता चला इसे ऐसा हूँ, मैं भागी हूँ। कितने उम्र कितनी हो सकती है फिर भी? वो तो प्लान में जो लोग थे उनका तो पता नहीं है। रहने वालों की भी कुछ हुई? रहने वालों को भी बहुत नुकसान हुआ है। कितने आगे का जो ब्लॉक है ना उसमें से सब निकले हैं, वो सही है। थोड़ा उनको हमने हॉस्पिटल में शिफ्ट किया है। अभी रेस्क्यू चलेगा? अभी चलेगा। अजय इधर आ जाए। ನೋಡಿ, ಅಲ್ಲಿ ಹೇಳ್ತಾ ಇದ್ರು ಅಂದಾಜೇ ಸಿಗ್ತಾ ಇಲ್ಲ ಅವ್ರಿಗೆ, ಏನಾಗಿದೆ ಏನು ಎತ್ತ ಎಷ್ಟು ಸಾವಾಗಿರ್ಬೋದು ಒಂದು ಅಂದಾಜು ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಅಷ್ಟು ಜನ ಹುಡುಗರಿರುವಂಥ ಹಾಸ್ಟೆಲ್ಗೆ ಇದ್ದಕ್ಕಿದ್ದಂತೆ ಒಂದು ವಿಮಾನ ಬಂದು ದಪ್ ಅಂತ ಬೀಳುತ್ತೆ ಅಂತ ಅಂದರೆ ಆ ಸಂದರ್ಭದ ಶಬ್ದ